ಸಂಘ ಪ್ರಾರಂಭ ಮಾಡದಿದ್ದಾಗ ಆಗಲೇ ಹೇಳಿದ ಹಾಗೆ ಸ್ವಾತಂತ್ರ್ಯ ಸಂಗ್ರಾಮ ದೇಶದಲ್ಲಿ ನಡೀತಾ ಇತ್ತು. ಬ್ರಿಟಿಷರ ಆಳ್ವಿಕೆ ದೇಶದಲ್ಲಿ ಇತ್ತು. ಬ್ರಿಟಿಷರ್ನ ಈ ದೇಶದಿಂದ ಓಡಿಸಬೇಕು ಅಂತಕ್ಕಂಥ ಸಂಗ್ರಾಮ ಏನಿದೆ ಅದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೆಸರು ಕೂಡ ಇತ್ತು. ಆ ಹೆಸರನ್ನು ಕೂಡ ಬಹಳ ಯೋಚನೆಯಿಂದ ನಮ್ಮ ಹಿರಿಯರು ಬಹುಶಃ ಇಟ್ಟಿದ್ರು. ಸ್ವ ಅಂದ್ರೆ ನಮ್ಮದು, ತನ್ನತನ ಅಂತ ಅರ್ಥ. ತಂತ್ರ ಅಂದ್ರೆ ಅದೊಂದು ಹಿಂದಿ ಶಬ್ದ. ತಂತ್ರ ಅಂದ್ರೆ ವ್ಯವಸ್ಥೆ ಅಂತ ಅರ್ಥ. ನಮ್ಮ ವ್ಯವಸ್ಥೆ ಬೇಕು, ಬ್ರಿಟಿಷರ ವ್ಯವಸ್ಥೆ ಅಲ್ಲ. ಅವರ ಶಿಕ್ಷಣ ವ್ಯವಸ್ಥೆ ಇತ್ತು, ಅವರ ನ್ಯಾಯಾಂಗ ವ್ಯವಸ್ಥೆ ಇತ್ತು, ಅವರ ಕಾನೂನುಗಳಿತ್ತು, ಎಲ್ಲವೂ ನಮ್ಮದಾಗಬೇಕು. ಇನ್ನೊಂದು ಅರ್ಥ ಇರುವಂಥದ್ದು ಥಾಟ್ಸ್ ಅಥವಾ ಐಡಿಯಾಸ್, ಭಾರತೀಯ ಯೋಚನೆಗಳಿರಬೇಕು. ಬ್ರಿಟಿಷರ ಯೋಚನೆಗಳೆಲ್ಲವೂ ಕೂಡ ಸಂಕುಚಿತವಾಗಿ ವ್ಯಕ್ತಿ ಕೇಂದ್ರಿತವಾಗಿತ್ತು. ಆದರೆ ಭಾರತೀಯ ಯೋಚನೆಗಳು ಸರ್ವೇ ಭವಂತು ಸುಖಿನಃ, ಜಗತ್ತಿನ ಸುಖ ಆಗಲಿ, ವಸುಧೈವ ಕುಟುಂಬಕಂ, ಈ ರೀತಿಯ ವಿಶಾಲ ಚಿಂತನೆ ಭಾರತದಿತ್ತು. ಹಾಗಾಗಿ ಭಾರತದ ಚಿಂತನೆಗಳನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಹೋರಾಟ, ಅದು ಸ್ವಾತಂತ್ರ್ಯ ಹೋರಾಟ ಆಗಿತ್ತು. ಆದರೆ ಬ್ರಿಟಿಷರು ಭಾರತದಿಂದ ಹೋದ ತಕ್ಷಣ ದೇಶ ಮತ್ತೆ ಪುನಃ ಅಭಿವೃದ್ಧಿಯ ಪಥದಲ್ಲೇ ಇರುತ್ತೆ ಅನ್ನೋಂಥದ್ದು ಯಾವುದೇ ಗ್ಯಾರಂಟಿ ಇಲ್ಲ. ಯಾಕೆಂದ್ರೆ ಭಾರತೀಯರಿಗೆ ಆ ರೀತಿಯ ಸಾಮಾಜಿಕ ಒಳನೋಟಗಳು ಬೇಕಿತ್ತು. ವಿಶೇಷವಾಗಿ 1897ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋಗಿ 4 ವರ್ಷ ನಂತರ ಭಾರತಕ್ಕೆ ಬಂದಾಗ ಮದ್ರಾಸಲ್ಲಿ ಒಬ್ಬರು ಯುವಕರು ಅವರಿಗೆ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ, ಈಗ ದೇಶವ್ಯಾಪಿಯಲ್ಲಿ ಯಾರು ರಾಷ್ಟ್ರೀಯ ನಾಯಕರಿಲ್ಲ, ನೀವು ಇಂಗ್ಲಿಷ್ ಬಲ್ಲವರು, ದೇಶಾದ್ಯಂತ ಓಡಾಡಿದ್ದೀರಾ, ಅಮೆರಿಕ ಯುರೋಪ್ ಹೋದ ಅನುಭವ ತಮಗಿದೆ, ತಾವ್ಯಾಕೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಚುಕ್ಕಾಣಿಯನ್ನ ನೇತೃತ್ವವನ್ನು ವಹಿಸಬಾರದು? ಆಗ ವಿವೇಕಾನಂದ್ರ ಅವರನ್ನ ಕರೆದು ಕೇಳ್ತಾರೆ, ಖಂಡಿತ ವಹಿಸಬಹುದು, ನಿಂಗೆ ಸ್ವಾತಂತ್ರ್ಯ ಬೇಕಾ? ನಾಳೆ ಬೆಳಿಗ್ಗೆ ಸೂರ್ಯೋದಯದೊಳಗೆ ನಾನು ಸ್ವಾತಂತ್ರ್ಯವನ್ನು ತಂದು ಕೊಡ್ತೀನಿ. ಐ ವಿಲ್ ಗೆಟ್ ದ ಫ್ರೀಡಮ್ ಬೈ ಡಾನ್, ವೆರ್ ಆರ್ ದ ಮೆನ್ ಟು ಡೈಜೆಸ್ಟ್ ಇಟ್. ಬರುವ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳುವ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳತಕ್ಕಂಥ ಜನತೆ ಇಲ್ಲಿದ್ದಾರೆ. ನಾವೀಗಲೂ ಕೂಡ ಸಾಮಾಜಿಕವಾಗಿ ವಿಘಟಿತರಾಗಿದ್ದೇವೆ, ಬಿರುಕಿದೆ, ಜಾತಿ ಕಾರಣಕ್ಕೋಸ್ಕರ ಜಗಳ ಇದೆ. ಸಮಾಜ ಏಕತೆಯಿಂದ ಒಂದಾಗಿ ಯೋಚನೆ ಮಾಡುವ ತನಕ ಬಂದಿರುವ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ 100 ಯುವಕರನ್ನು ಕೊಡಬೇಕು. ಉಕ್ಕಿನ ನರಗಳಿರುವ, ಕಬ್ಬಿಣದ ಮಾಂಸಖಂಡಗಳಿರುವ, ಸಿಡಿಲ್ನಂತ ಇಚ್ಛಾಶಕ್ತಿ ಇರುವ 100 ಯುವಕರನ್ನು ಕೊಡಿ ಅನ್ನುವ ಒಂದು ಐತಿಹಾಸಿಕ ಮಾತುಗಳಲ್ಲಿ ನಾವು ಕೇಳಿದ್ವಿ. ಆದರೆ ಯುವಕನಿಗೆ ಗೊತ್ತಾಗ್ಲಿಲ್ಲ, ಇದೆಲ್ಲ ಸಿಗಲೂ ಇಲ್ಲ. ಆ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಮಗು, ಸ್ವಾತಂತ್ರ್ಯ ಸಿಗತ್ತೆ, ಆದ್ರೆ ಬಂದಿರುವ ಸ್ವಾತಂತ್ರ್ಯವನ್ನ ಅರಗಿಸುವ ಜನರು ನಮ್ಮಲ್ಲಿ ಬೇಕು, ಸಮಾಜ ಮೊದಲು ಗಟ್ಟಿಯಾಗಬೇಕು. ಈ ಮಾತನ್ನ ಅನೇಕ ಸಾಮಾಜಿಕ ಸುಧಾರಕರು ಇಡೀ ದೇಶದಲ್ಲಿ ಕೇಳ್ಕೊಂಡ್ರು. ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ತರುವ ಪ್ರಯತ್ನಗಳನ್ನ ಮಾಡಿದ್ರು. ಸ್ವತಃ ಭಗಿನಿ ನಿವೇದಿತ ಶಾಲೆಗಳನ್ನ ಬಂಗಾಲದಲ್ಲಿ ತೆರೆದ್ರು. ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರಯತ್ನಗಳು ನಡೆಯಿತು. ಹೀಗಾಗಿ ಭಾರತೀಯರು ಭಾರತೀಯ ಸಮಾಜವನ್ನ ಪುನರುತ್ಥಾನ ಮಾಡತಕ್ಕಂಥ ಪ್ರಕ್ರಿಯೆ ಒಂದು ಭಾಗವಾಗಿ 1925ನೇ ಇಸ್ವಿಯಲ್ಲಿ, ಆಗ ವೈದ್ಯಕೀಯ ಶಿಕ್ಷಣ ಆಗಿದ್ರು ಕೂಡ, ಮೆಡಿಕಲ್ ಗ್ರಾಜ್ಯುಯೇಷನ್ ಆಗಿದ್ರು ಕೂಡ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವರ್ ಅವರು ಅನ್ನಿಸ್ತಿದ್ರು, ನಾನೀಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಾನು ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತ ಕೂಡ, ಆದರೆ ದೇಶದ ಒಟ್ಟಾರೆ ಭವಿಷ್ಯವನ್ನು ಗಮನಿಸಿದ್ರೆ ಒಂದು ವ್ಯತ್ಯಸ್ತ ರೀತಿಯ, ಒಂದು ವಿಶಿಷ್ಟ ರೀತಿಯಲ್ಲಿ ಒಂದು ಚಟುವಟಿಕೆ ಅಗತ್ಯ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡ್ತಾರೆ. ಅವರ ಮೂಲ ಉದ್ದೇಶ ಇದ್ದದ್ದೇ ಈ ಭಾರತ, ಇದಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಇದು ಕೇವಲ ಒಂದು ವಾಣಿಜ್ಯದ ರಾಷ್ಟ್ರ ಅಲ್ಲ. ಪಾಶ್ಚಿಮಾತ್ಯ ಜಗತ್ತಲ್ಲಿ ಭಾರತದಲ್ಲಿ ಎಷ್ಟು ದುಡ್ಡಿದೆ, ಆರ್ಥಿಕವಾಗಿ ಹೇಗಿದೆ ಅಂತ ನೋಡ್ತಾ ಇದ್ರೆ ಭಾರತಕ್ಕೊಂದು ಸಾಂಸ್ಕೃತಿಕ ಹಿನ್ನೆಲೆ, ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಸ್ವಾಮಿ ವಿವೇಕಾನಂದರು ಅಮೆರಿಕದಲ್ಲಿ ಹೋದಾಗ ಇದೇ ಮಾತನ್ನು ಹೇಳಿದ್ರು, ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮೋಸ್ಟ್ ಏನ್ಷಂಟ್ ಆರ್ಡರ್ ಆಫ್ ಮಾಂಕ್ಸ್, ಐ ಥ್ಯಾಂಕ್ ಯು ಇನ್ ದ ನೇಮ್ ಆಫ್ ಮದರ್ ಆಫ್ ಆಲ್ ರಿಲಿಜನ್ಸ್. ಈ ರೀತಿಯಲ್ಲಿ ಭಾರತದ ಪರಿಚಯವನ್ನು ಅವರ ಐತಿಹಾಸಿಕ ಚಿಕಾಗೋ ಭಾಷಣದ ಮೊದಲ ಸಾಲಲ್ಲಿ ಅವರು ಹೇಳಿದರು. ಹೀಗಾಗಿ ಭಾರತಕ್ಕೆ ಇರತಕ್ಕಂಥ ಒಂದು ಶ್ರೀಮಂತ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆಯನ್ನು ಉಳಿಸೋದಕ್ಕೂ ಕೂಡ ಜನರು ತಯಾರಾಗಬೇಕು. ಹೀಗಾಗಿ ಜನರು ಭಾರತದ ಇತಿಹಾಸ, ಭಾರತದ ವರ್ತಮಾನ, ಭಾರತದ ಭವಿಷ್ಯ, ಈ ಮೂರನ್ನೂ ಯೋಚನೆ ಮಾಡತಕ್ಕಂಥ ಸಾಮಾನ್ಯ ಜನರು ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾರತದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ರೀತಿಯ ಒಂದು ಆಂದೋಲನವನ್ನ ಅವರು ಮನಗಂಡು ಅದಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಹಿನ್ನೆಲೆ ಇರುವಂಥದ್ದೇ ಭಾರತದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸಬೇಕು ಅನ್ನೋದು.